ಹಲೋ ಮೈ ಲವ್ಲಿ ವ್ಯೂವರ್ಸ್. ಸೊ ಈಗ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಹೇರ್. ಸೊ ಇದು ಕಂಪ್ಲೀಟಾಗಿ ವರ್ಜಿನ್ ಹೇರ್, ಬಟ್ ಇದು ಹೇರ್ ಇದು ಟಿಪ್ಪಲ್ಲಿ ಒಂದು 4 ಇಂಚಸ್ ಅವರು ಲಾಸ್ಟ್ ಇಯರ್ ಟ್ರೀಟ್ಮೆಂಟ್ ಮಾಡಿದರು. ಸೊ ಅದು ಗ್ರೋತ್ ಆಗಿ ಈಗ ಟಿಪ್ಪಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಸೊ ನಾವೀಗ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಉಂಟಲ್ಲ, ಅದು ನ್ಯಾನೋಪ್ಲಾಸ್ಟಿಯಾ ಹೇಳಿ. ಸೊ ಇದು ಕ್ರೀಮ್ ಅದರದ್ದು ವೆರಿ 100% ಕೆಮಿಕಲ್ ಫ್ರೀ ಕ್ರೀಮ್ ಇದು. ಸೊ ಸ್ವಲ್ಪ ಸೇಫ್ಟಿ ಪರ್ಪಸಲ್ಲಿ ಹ್ಯಾಂಡ್ ಗ್ಲೌಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೇವೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಟ್ರೀಟ್ಮೆಂಟ್. ಫಸ್ಟಿಗೆ ನಾವು ಈ ಟ್ರೀಟ್ಮೆಂಟಲ್ಲಿ ಮೇನ್ ಪಾಯಿಂಟ್ ಏನು ಅಂತ ಹೇಳಿದರೆ, ನಾವು ತುಂಬ ಸ್ಕ್ಯಾಲ್ಪಿಂದ ಒಂದು 1/2 ಇಂಚ್ ರೂಟ್ ಬಿಟ್ಟು ಕ್ರೀಮ್ ಅಪ್ಲಿಕೇಶನ್ ಮಾಡ್ತಾ ಇದ್ದೇವೆ. ಸೊ ಕೋಮಲ್ಲಿ ಫೈನಾಗಿ ಕೋಂಬಿಂಗ್ ಮಾಡಿಕೊಂಡು ಕೋಂಬಿಂಗ್ ಎಲ್ಲ ಫಿನಿಶ್ ಆದ ನಂತರ ನಾವು ಒಂದು 30 to 40 ಮಿನಿಟ್ಸಿಗೆ ಕ್ಲೀನ್ ರ್ಯಾಪ್ ಹಾಕಿ ಈ ಟ್ರೀಟ್ಮೆಂಟನ್ನು ಇಟ್ಟು ನಂತರ ಇದು ಬ್ಲೋ ಡ್ರೈ ಮಾಡ್ತಾ ಇದ್ದೇವೆ ಹೇರು. ಬಿಫೋರ್ ಬೇಸಿಕ್ಕಾಗಿ ಡ್ರೈ ಮಾಡಿದ್ವಿ. ಸೊ ಬ್ಲೋ ಡ್ರೈ ಫಿನಿಶ್ ಆದ ನಂತರ ನಾವು ಫೈನಾಗಿ ರೂಟಿಂದ ಐನಿಂಗ್ ಮಾಡ್ತಾ ಇದ್ದೇವೆ ಹೇರಿಗೆ. ಸೊ ಕ್ಲೈಂಟ್ಗೆ ಕೂಡ ಏನು ಸ್ಕ್ಯಾಲ್ಪಿಗೆ ಟಚ್ ಆಗ್ತಿಲ್ಲ. ಸೊ ಅದೇ ತುಂಬ ಥಿನ್ ಸೆಕ್ಷನ್ ಐನಿಂಗ್ ಫಿನಿಶ್ ಮಾಡ್ತಾ ಇದ್ದೇವೆ. ಸೊ ಐನಿಂಗ್ ಫಿನಿಶ್ ಆದ ನಂತರ ನಾವೊಂದು 15 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಎಲ್ಲ ಫಿನಿಶ್ ಮಾಡಿದ್ವಿ. ಸೊ ಇದು ಹೇರ್ ವಾಶ್ ಎಲ್ಲ ಫಿನಿಶ್ ಆಯಿತು. ನಾವು ಹೇರ್ ವಾಶ್ ಮಾಡುವಾಗ ಯಾವುದೇ ಶ್ಯಾಂಪು ಯೂಸ್ ಮಾಡಲಿಲ್ಲ. ಜಸ್ಟ್ ಅವರ ಹೇರಲ್ಲಿದ್ದ ಒಂದು ಸೊಲ್ಯೂಷನ್ ಇತ್ತಲ್ಲ ನಮ್ಮ ಟ್ರೀಟ್ಮೆಂಟಿದ್ದು, ಸೊ ಅದನ್ನು ಜಸ್ಟ್ ರಿನ್ ಔಟ್ ಮಾಡಿ ಈಗ ಬ್ಲೋ ಡ್ರೈ ಮಾಡ್ತಾ ಇದ್ದಾನೆ. ಸೊ ಬ್ಲೋ ಡ್ರೈ ಎಲ್ಲ ಕಂಪ್ಲೀಟ್ ಆದ ನಂತರ ಇದು ಹೇರಿದು ಫೈನಲ್ ಲುಕ್ಕು ತುಂಬಾ ಡಿಫ್ರೆನ್ಸ್ ಬಂದಿದೆ. ಬಿಕಾಸ್ ಅವರ ಹೇರ್ ತುಂಬ ಡಲ್ ಆಗಿತ್ತು, ಆಮೇಲೆ ಅವ್ರು ತುಂಬ ಟ್ರಾವೆಲ್ ಮಾಡಿ ಬಂದಿದ್ದರು. ಸೊ ತುಂಬ ಡ್ರೈ ಆಗಿತ್ತು ಹೇರ್ ಕೂಡ. ಸೊ ಇದು ಫೈನಲ್ ಲುಕ್, ಎಲ್ಲಿ ಕೂಡ ಅದು ಬಂಪ್ಸ್ ಬರಲಿಲ್ಲ. ಸೊ ವೆರಿ ಕ್ಲಿಯರಾಗಿ ಫಿನಿಶ್ ಬಂದಿದೆ ಇವ್ರದ್ದು ಹೇರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.